ವಿದ್ಯುನ್ಮಾಲಿ ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ಸ್ವಾಮಿ, ಪಾತಾಳ ಲೋಕವನ್ನು ಸೇರಿದೆ, ಇರುವ ಸ್ವಲ್ಪ ಸಂತತಿಗಳನ್ನೆಲ್ಲ ಓಡಿಸಿದೆ. ನಮ್ಮಂತೆ ರಾಕ್ಷಸ ಕುಲವನ್ನು ಒಗ್ಗೂಡಿಸಿಕೊಂಡು ನಾವೇ ಒಂದು ಪುರವನ್ನು ಕಟ್ಟಿಕೊಂಡವರಿದ್ದೇವೆ. ಆ ಪುರಕ್ಕೆ ಮಧುಪುರ ಎನ್ನುವ ಹಾಗೆ ಹೆಸರನ್ನು ಇರಿಸಿದವ ವಿದ್ಯುನ್ಮಾಲಿ. ನಾನು ನಾನಾಗಿ ಬರುತ್ತಾ ಇದ್ದೇನೆ. ವೈಭವದ ಸಭೆಯನ್ನು ಕೊಟ್ಟವ ಆರಾಧ್ಯ ದೇವ ಪರಮೇಶ್ವರನ ಅರ್ಪಿಸಿದ ಹಾಗಾಯಿತು. ವಿಶೇಷ ಇದ್ರೆ ಬಂದಿತ್ತಲ್ಲ, ನಿರೀಕ್ಷೆ ಇರ್ತೇನೆ. ಬಂದದ್ದು ಯಾವ ಊರು ಮರದ ಇದೆ? ಬೇತಾಳ್ವಾ? ಬೇತಾಳ 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 ನೀನು ಸತ್ಯ. ಈಗ ಇದು ಪಾತಾಳ. ಪಾಠತಾಳ್ವಾ? ಪಾಠತಾಳ್ವಾ? ಪಾತಾಳ. ಹಾ, ವಾತಾಳುವಾ? ವಾತಾಳ ಅಲ್ವಾ? ಪಾತಾಳ. ಪಾತಾಳು ಇದೆಯಾ? ಇದೆ. ಇಲ್ಲಿ ಪಾತಾಳದಲ್ಲಿ ಹುಟ್ಟಿದ ಬೆಳೆ ಉಂಟಾ? ಸ್ವಲ್ಪ ಹುಡುಕಿ ನೋಡಿ. ಹುಟ್ಟಿದ ಬೆಳೆ ಇತ್ತು ಇಲ್ಲಿ? ಅವ್ರದ್ದೇ ಬೇರೆ ಅಂತ ಈ ಬದಾಗ ಇಲ್ಲ, ಅವರು ಆ ಬದಾಗೆಲ್ಲ ಇದ್ರು. ಹುಟ್ಟಿದ ಬೆಳೆ ಇಟ್ಕೊಳ್ಳಿ ಇಲ್ಲಿ ಎಲ್ಲೂ ಈ ಸಿಕ್ಕುದಿಲ್ಲಲ್ಲ ಮಾರ್ರೆ. ನೋಡಿದ್ರ ಹಾಯ್, ಆಕಾಶವಾಣಿ ಆಕಾಶವಾಣಿ ಮಾಣಿ ಆಕಾಶವಾಣಿ ಮೇಲೆಲ್ಲ ಕೇಂತ ಮಾರ್ರೆ. ಹೌದೌದೌದು. ಇದಕ್ಕೆ ಹತ್ತಿರ ಯಾರಿದ್ರು ಗೊತ್ತಾಗುದಿಲ್ಲ ಅಂತ ಕಾಣುತ್ತೆ. ಇಷ್ಟೊತ್ತಿಗೆ ಇಲ್ಲಿ ಬಂದು ಇಲ್ಲಿದ್ದವರಿಗೆಲ್ಲ ಉಪದ್ರ ಕೊಡ್ತಾ ಉಂಟು. ಸ್ವಾಮಿ, ಸಭೆ ಕೊಟ್ಟ ಕಾಲಕ್ಕೆ ಏನೋ ಒಂದು ವಿಶೇಷ ಬರ್ತದೆ ಅಂತ ಆಲೋಚನೆ ಮಾಡುದು. ಬಂದದ್ದು ನೋಡಿದ್ರೆ ಇದ್ದ ಇದು ಎಂತದ್ದು? ಈ ಬದಗೆಲ್ಲ ಕೇಂತಾಗ ಕಿವಿ ಸರಿ ಉಂಟು, ಬಹುಶಃ ಕಣ್ಣು ಸರಿ ಇಲ್ಲ ಅಂತ ಕಾಣಿಸ್ತದೆ. ಆದರೂ ಇದರ ಮುಖವನ್ನು ಸರಿ ಒಮ್ಮೆ ನೋಡಿ. ನೋಡಿದ್ರೆ ಕಳಚ ಎದ್ದು ಕಾಣಿಸ್ತಾ ಉಂಟು. ಮಾತಾಡಿಸಿದ್ರು ಅಪಾಯವ ಅಂತ ಕಾಣಿಸ್ತದೆ. ಇಲ್ಲಿ ಯಾರೋ ಕಳ್ಳರಿದ್ರಂತೆ. ಹೋಯ್, ಇಂಥವರಲ್ಲಿ ಮಾತಾಡುವುದಲ್ಲ, ಹೊಡೆದೇ ಬಿಸಾಡಬೇಕು. ಆದ್ರೂ ಏನೋ ವಿಶೇಷ ಇರ್ಬೇಕು ಮಾತ್ರ. ಬಂದದ್ದು ನಮ್ಮಲ್ಲಿಗಲ್ವಾ, ಒಂದು ಮಾತಾಡಿಸುವ ಕ್ರಮ ಉಂಟಲ್ಲ. ನೋಡು, ಮುಂದೆ ಹೋಗ್ತೇನೆ ನೋಡು. ಕಣ್ಣಿಗೆ ಕಾಣುವುದಿಲ್ಲ. ನೋಡು, ಹಿಂದೆ ಹೋಗ್ತೇನೆ ನೋಡು. ಈಗ ನನಗೆ ಗೊತ್ತಾಯ್ತು. ನಾನು ಮುಂದೆ ಹೋದ್ರೆ ಅವ ಹಿಂದೆ ಬರ್ತಾನೆ, ಹಿಂದೆ ಬಂದ್ರೆ ಅವ ಮುಂದೆ ಹೋಗ್ತಾನೆ. ಗೊತ್ತಾಯ್ತು ಏನಂತ? ದೇವಸ್ಥಾನ ಹಿಂದೆ ಮುಂದೆ ಮಾಡುವಂತ ನಮ್ಮನ್ನ. ನಾವಲ್ಲ ಹಾಗೆ, ನಾವು ನೀವೆಲ್ಲ ಮುಂದೆ ಮುಂದೆ ಆಗ್ತೇವ, ಆಗುವ ಮಾತ್ರ ಇಲ್ಲ. ಆದ್ರೂ ಪಾಪಿ ಮಗನ ಬಿಡಬಾರ್ದು. ನೀವು ಇಲ್ಲಿ ಬಂದು ಹಿಂದೆ ಮುಂದೆ ಮಾಡ್ತಾರೆ ಅಂತ ಪಾಪಿ ಅದಮ್ಮ ನೀಚ ಎಂತದ್ದು? ಯಾರಿಗೆ ಬೇಕು ಅದು? ನೀರು ಕುಡಿ ಸರಿ. ನೀಚ ಅಂತ ಹೇಳಿದ್ದು, ನೀಚ. ನೀನು ಅದೇ ಪಾಪಿ. ಯಾರನ್ನು ಹಿಂದೆ ಮುಂದೆ ಮಾಡಿದ್ದು? ಕತ್ತಿಯ? ನಿನಗೆ ಕತ್ತಿ ಅಗತ್ಯ ಬೇಕು. ಕತ್ತಿ ಬಿಡುವ ಹಾಗೆ ಇಲ್ಲ. ಅಧಿಕ ಪ್ರಸಂಗ ಮಾಡಿದ್ರೆ ಕತ್ತರಿಸಿ ಬಿಸಾಡ್ತೇನೆ. ಏನ ಹಿಂದೆ ಮುಂದೆ ಮಾಡ್ತಾ ಇದ್ದಿ? ನಾನು ಹಿಂದೆ ಹೋದ್ರೆ ನೀನು ಮುಂದುವರ್ತಿ. ಮತ್ತೆಂತದ್ದು? ನಾನು ಹುಡುಕ್ತಿದ್ಯಾ? ಎಲ್ಲಿ ಕಳ್ಕೊಂಡೆ? ಕಳ್ಕೊಂಡಿದ್ದಲ್ಲ, ದಾರಿಯಲ್ಲಿ ಕಳ್ಕೊಂಡು ಇಲ್ಲೇ ಕಳ್ಕೊಂಡೆ. ದಾರಿಯಲ್ಲಿ ಕಳ್ಕೊಳ್ಳಿಲ್ಲ, ಮತ್ತೆಂತದ್ದು? ಇಲ್ಲಿ ಬಂದ ಮೇಲೆ ಹುಡ್ಕೊಂಡು ನಾನು. ಹೌದಾ? ಹೌದಾ? ಅಂತದ್ದು ಏನನ್ನ ಕಳ್ಕೊಂಡೆ? ಎಲ್ಲಿ ಸಿಕ್ಕತ್ತು ನೋಡು ಅಂತೇಳಿ. ಯಾವುದು ನಿನ್ನ ಅಭಿನಯ? ಅದಲ್ಲ, ಇಲ್ಲ ಊರ ಇದು ಗೊತ್ತಾಗ್ಲಿಲ್ಲ ನನಗೆ. ಊರು ಗೊತ್ತಾಗ್ಲಿಲ್ಲ? ಇಲ್ಲಪ್ಪ, ಊರು ಬಿಟ್ಟು ಬಂದವ ನೀನು. ಹೌದಾ? ಇದು ಪಾತಾಳ. ಪಾತಾಳ ಪಾತಾಳ ಇದೆಯಾ? ಇದುವೇ. ಪಾತಾಳದಲ್ಲಿ ಉದ್ದಿನ ಬೇಳೆ ಉಂಟಾ? ಎಷ್ಟು ಚೀಲ ಬೇಕು? ಚೀಲ್ವಾ? ಒಂದು ಚೀಲ್ದಾಗ ಹಾಕು ಶುರು ಮಾಡ್ರಿ ಈಗ. ಮತ್ತೆ ನೀನು ಇಲ್ಲಿಗೆ ಬಂದ ಮೇಲೆ ಮತ್ತೆ ಹಾಗೆ ತಗೊಂಡು ಹೋಗುದಾ? ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತೀಯಾ? ಅದಲ್ಲ ಮರ್ರೆ, ಮತ್ತೆಂತದ್ದು? ಆ ವ್ಯಕ್ತಿ ಹೆಸರು. ಆ ಹೆಸರನ್ನ ಹಾಗೆಲ್ಲ ಹಾಳು ಮಾಡ್ತೀಯಲ್ಲ ಪುಣ್ಯ. ಸಾಕಾಯ್ತಾ? ಅದು ಹಾಗಲ್ಲ. ವಿಕ್ರಮಿ ವಿದ್ಯುನ್ಮಾಲಿ.
ವಿದ್ಯುನ್ ಮಾಲಿ. ಹೌದು ವಿದ್ಯುನ್ ಮಾಲಿ ಹಾ ಅವರ ಬೇಕಿತ್ತು ಮಾರ್ರೆ. ಅವ್ರ ಹೌದಾ? ಅವ್ರನ್ನ ನೋಡಿದ್ದೇನೆ. ಇಲ್ಲಪ್ಪ ನೋಡ್ಲಿಲ್ಲ. ಕೇಳಿದ್ಯಾ? ಕೇಳಿದ್ದೆ. ಹೌದಾ? ಹೌದು. ಈಗ ನಿನಗೆ ಗೊತ್ತಾಗ್ಲಿಲ್ಲ? ಇಲ್ಲಪ್ಪ. ಅವ್ರು ಹುಡುಕುತ್ತಾ ಬಂದವ. ಅವ್ರು ಬೇಕಿತ್ತು ಮಾರ್ರೆ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಇಲ್ಲಪ್ಪ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಬಂದು ಹುಚ್ಚರ ಕೆಲ ಮಾತಾಡ್ದಾಗ ಆಯ್ತು ಈಗ. ಹುಚ್ಚರ? ಹೌದು ಮರ್ರೆ. ವಿದ್ಯುನ್ ಮಾಲಿ ಯಾರು ಅಂತ ಕೇಳಿದ್ರೆ ಹಾಕಿದ ಕತ್ತಿ ಬೆನ್ನಲ್ಲಿ ತೆಗಿತೇನೆ ಈಗ. ಆಗುದಿಲ್ಲ. ಹಾ? ಯಾಕಾಗುದಿಲ್ಲ? ಅದೇ ಆಗುದಿಲ್ಲ. ಕುತ್ತಿ ಹಿಡಿ ಸಿಕ್ಕ ಬೀಳ್ತದೆ. ಸ್ವಲ್ಪ ಅಭಿನಯ ನೋಡ್ತೀನಿ ಮತ್ತೆ. ಅದರ ಅರ್ಥ ಎಂತ ಕೇಳು. ಈಗ ಕೊಟ್ಟು ಹಿಡಿ ಕಲಿತದೆ ಅಂತ ಹೇಳುದಲ್ಲ, ಒಮ್ಮೆ ಹಾಕಿ ನೋಡು. ಏನು ಗೊತ್ತಾಗುದಿಲ್ಲ. ಇದು ಅಭಿನಯ. ಓ ಅಭಿನಯ. ಅಭಿನಯ. ಅಭಿನಯ ಯಾಕೆ ಕೇಳು. ಅಟ್ಟಹಾಸದ ನಗು. ಓ ಅಟ್ಲಾಸ ಅಲ್ಲ, ಮತ್ತೊಂದು ಅಟ್ಲಾಸ. ನಿನ್ನನ್ನು ಸರಿ ಮಾಡುವುದು ಯಾರು? ಪುಣ್ಯ. ಅಟ್ಟಹಾಸ ಯಾಕೆ ಕೇಳು. ಯಾಕೆ? ನೀ ಹುಡುಕುತ್ತಾ ಇರುವ ವಿದ್ಯುನ್ ಮಾಲಿ ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಬಸ್ ಬಂದು ನಾನೀಗ ಹೆಣ ನೋಡು ಪರಿಸ್ಥಿತಿ ಆಯ್ತು ಮಾರ್ರೆ. ಇವ್ರಿಗೆ ಅದೇ ನಾವು ಮಾರ್ರೆ. ದೇವ್ರ ಎಷ್ಟೊತ್ತಿ ಶುರು ಆಯ್ತು? ನಿನ್ನೆ ಶುರು ಆಯ್ತೇನಲ್ಲ. ಆ ಯದಿನೋ ಶುರುವಾರ ಎಷ್ಟೊತ್ತು ಬದುಕುದಿಲ್ಲ ಮಾರ್ರೆ. ಈಗೆಲ್ಲ ಕೊಂಡ್ಗಳಿಗಿನೋ ಶುರು ಆಗ್ತ ಮಾರ್ರೆ. ಯಜವ್ರ ಹೋಯ್ 108 ಕಾರ್ಯ ಮಾಡಿ ಹೋಯ್. ಬರುವುದಿಲ್ಲ ಅಂತ ಹೇಳಿ ಬಂದಿದ್ದೆ ಅಂತ ಕಾಣಿಸ್ತದೆ. ಇಲ್ಲೇ ಸಾಯ್ತಿ. ಬಡ 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 ಅಂದು ಬಡ್ಕ ಕೊಂಡು ಮೇಲಪ್ಪ ಮೇಲೆ. ಆ ಹಾಳು ಬಾಯಲ್ಲ ಏನೆಲ್ಲ ಹೇಳಿ ಸಾಯ್ಬೇಡ. ನೀನ್ ಹೇಳ್ದಾಗೆ ಆದ್ರೂ ಆಯ್ತು. ಮತ್ತೆ ಎಷ್ಟೊತ್ತಿ ಶುರು ಆಯ್ತು? ಯಾರಿಗೆ ಆಯ್ತು ನಾವು? ನಿಮ್ಗೆ ಅದಲ್ಲ. ಹಿಂಗಂದ್ರಲ್ಲ ಅದೆಂತದ್ದು? ಎಂತ ಎಂತದ್ದು ಗೊತ್ತಾಗುದಿಲ್ಲ. ಪುಣ್ಯ. ಅಲ್ಲ ನೀವೇ ಹೇಳಿದವರು ನಾನು ಹೇಳಿನ. ಅದರ ಅರ್ಥ ಏನು ಕೇಳು. ನೀ ಹುಡುಕುತ್ತಿರುವ ವಿದ್ಯುನ್ ಮಾಲಿ ಬೇರೆ ಯಾರು ಅಲ್ಲ, ನಾನೇ ಅಂತ ಎದೆ ತಟ್ಟಿ ಹೇಳಿ. ನಮ್ಮನ್ನು ತೆಗಿಲಿಕ್ಕೆ ಬಂದದ್ದು ಇವ ಅಂತ. ಪಾಪಿ ಎಂತದಲ್ಲಿ ಹೇಳುದು? ವಿದ್ಯುನ್ ಮಾಲಿ ನಾನಿಂದ ಚಳ ಸತ್ತ ಹಾಳಾಗಿ ಹೋಗುತ್ತಾ? ನಿಮ್ಗೆ ಹೇಳ ಯಾರಿಗೆ ಹೇಳಿ? ನಿಮ್ಗಲ್ಲ ಮರ್ರೆ. ನನ್ನ ಕಣ್ಣೆದ್ರೆ ನೀವು ಇದ್ರು ಸಹ ನನಗೆ ಗೊತ್ತಾಗ್ಲಿಲ್ಲ. ಬುದ್ಧಿಗೆ ಬೈಕೊಂಡದ. ನಿನ್ನ ಬುದ್ಧಿಗೆ ನೀ ಬೈಕೊಂಡ. ಹೌದೇ? ನೀ ಬೈಕೊಂಡ. ಕೆಲಸ ಮಾಡು. ಅಲ್ಲಿ ಕುಳಿತು ಬೆಳಗಾಗೋ ತನಕ ಬೈಕೊಳ್ತಾ ಇರು. ನಿನ್ನಷ್ಟೇ ನಾ ಹುಚ್ಚು ನಾನು ಒಂದ್ ರೀತಿ ಹಾಗೆ ಕಾಣ್ತಾ ಇದ್ದೀನಿ. ಗೊತ್ತಲ್ಲ ಮರ್ರೆ. ಗೊತ್ತಾಗ್ಲಿಲ್ಲಲ್ಲ ಅಂತ. ಹೌದಾ? ನೀವೇ ಯಾರು? ನೀವು ಎಲ್ಲಿಂದ ಬಂದ? ಯಾಕೆ ಬಂದ ಹೇಳು. ಆಲಿಸಬೇಕು. ವಿದ್ಯುನ್ ಮಾಲಿ ನಾನು ಇದು ಸೋನೆ ತಿಂಗಳಿಂದ ಬಂದೆ. ಊಟ ಮಾಡ್ಲಿಲ್ಲ? ಮಾಡಿದ್ದಮ್ಮ. ಇದು ಊರು 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 ಶೋಣಿತಾದಿಂದ ಬಂದೆ. ಹೌದೌದೌದು. ಅದು ಅಲ್ಲಿ ಒದಿ ಕಾರಿಣಿ. ಒದಿ ಕಾರಿಣಿ. ಹೌದು. ಇದು ನಮ್ಮಮ್ಮನ ಸಿದ್ಧಿ. ಯಾವಾಗ? ನಾಳೆ ಬರ್ಲಿಕ್ಕೆ ಪುಸ್ತಕತ್ತಿಲ್ಲ. ಒಂದ್ ಮನೆ ಮಾರ್ರೆ. ಒಂದು ಉದ್ದಿನ ಮಾಡಿ ಅಕ್ಕಿ ಪಾಯಸ ತಿನ್ಕೊಂಡು ಬರ್ಬೋದು. ನನ್ನ ಬದ್ಲಿಗೆ ನೀನೇ ಸರಿತೀನಿ. ಮತ್ತೆ ನಾನು ಅದೇ ಹೇಳಿದ್ದೆ. ಅಮ್ಮನ ತಿಥಿ ಅಂತ ಹೇಳಿದ್ದಲ್ಲ. ಹೋದಲ್ಲ ಮಾರ್ರೆ. ಅಮ್ಮನ ಹೆಸರೇ ಅದೇಯ. ಕರ್ಮ. ತಿಥಿ
ಹಾ 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 ಅವರ ಕೊಳಿವು ಕೊಟ್ಟದ್ದು ದಿತಿ ದಿಟ್ಟಿಯಮ್ಮನವರು ಕೊಳಿವು ಕೊಟ್ಟದ್ದು. ಹೌದಾ? ಹೌದಪ್ಪ. ಏನು ವಿಶೇಷ? ಕಾರ್ಯಾರ್ಥಿಯಾಗಿ ಬಂದದ್ದು. ನೀನಾ? ಹೌದು. ಏನು ಕಾರ್ಯ ನಿನಗೆ? ವಾಯ್ ಈ ವರ್ಷ ಎಂತ ಅಪಪ್ರಚಾರ ಮಾಡ್ರೆ ನಿಮ್ದು? ಯಾರದು? ನಿಮ್ದು ಎಂತ ಅಪಪ್ರಚಾರ? ಅಪಪ್ರಚಾರ? ಹೌದಪ್ಪ. ಅಪಪ್ರಚಾರ ನೀನು ಮಾಡಿದ್ದು ಅಲ್ಲ ಪ್ರಚಾರ. ದೇವ್ರಾಣೆ ಹಾ. ನಿಮ್ಮ ತಲೆಯಾಣೆ ನಿಮ್ಮ ಕಾಲಾನೆ ಅಪಪ್ರಚಾರ ಈ ವರ್ಷ. ಹೌದಾ? ಹೌದೌದು. ಹೇಗೆ ನಮ್ಮ ಪ್ರಚಾರ? ಅಯ್ಯೋ ಹೇಳೋದೇ ಅಲ್ಲ ಮಾರ್ರೆ. ಮತ್ತೆಂತದ್ದು? ಅಷ್ಟು ಪ್ರಚಾರದಲ್ಲಿ ಇದ್ದೀವಿ ನೀವು. ಹೌದಾ? ಹೌದು. ಹೇಗೆ ನಮ್ಮ ಪ್ರಚಾರ? ನಮ್ಮೂರಿನಲ್ಲಿ ಇದೇ ನಿಮ್ಮ ಭಾವಚಿತ್ರ. ಹೌದಾ? ಹೌದು. ಈ ಕೆಂಪು ಮುಂಡಗಾಸು. ಮುಂಡಗಾಸು ನೀ ಕಟ್ಟುದು, ಇದು ಮುಂಡಾಸು. ಮುಂಡಾಸು ಕೈಯಲ್ಲಿ ಕತ್ತಿ. ಇದೇ ಕತ್ತಿ. ಇದೇ ಕತ್ತಿ ಭಾವಚಿತ್ರ ಮಾರ್ರೆ. ಹೌದಾ? ಹೌದು. ಮೂರ್ ದಾರಿ ಕೂಡಿದಲ್ಲಿ ಈ ಭಾವಚಿತ್ರ ಹಾಕಿ ಇದು ಹೊಗೆ ಬರುವ ಇದು ಕಟ್ಟಿ ಉಂಟಲ್ಲ ಅದನ್ನು ಹಾಕಿ ಏನು ಜನ ಸೇರ್ಕೊಂಡು ಮಾರ್ಯಾರೆ. ಅಯ್ಯಬ್ಬ ಏನು ಹೊಗಳುದು ಮಾರ್ಯಾರೆ, ಹೊಗಳುದು ನಿಮ್ಮನ್ನ. ದೇವ್ರ ಯಾವ ಪುಣ್ಯಾತ್ಮ್ರೆ, ಅಯ್ಯೋ ನೀವು ಹೋರಿಯಲ್ಲಪ್ಪ, ಅಯ್ಯೋ ದೇವ್ರ ಇಷ್ಟು ಬೇಗ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ಮಾಡ್ತಿದ್ರು. ತಲೆ ಹೊಡೆದು ಕಳಿಸ್ತೇನೆ. ಎಂತದ್ದು ಹೇಳುದಾರಿ? ನೀ ಹೇಳಿದಂತ ಭಾವಚಿತ್ರ ಹಾಕಿ ಎಲ್ಲ ಹೀಗೆ ಹೇಳುದಾ? ಹೌದಾ? ಎಂತ ನಾವು ಸತ್ತೋಗಿದ್ದೇನೆ? ಇಲ್ಲಪ್ಪ. ಮತ್ತೆಂತದ್ದು ಹೇಳುದು ಹಾಗೆ? ಹೊಗಳೋದು ಮಾರ್ರೆ. ಯಾವ್ದು ಹೊಗಳಿಕೆಯ? ಅಲ್ಲ ಹಾ ನಮ್ಮೂರಿನಲ್ಲಾದ್ರೂ ಹುಟ್ಟ್ರೆ ಓ ಹಾಗೆ ಒಳ್ಳೆ ಹೋಗಿ ಹುಟ್ಕೊಂಡ್ಕ ನೀವು. ಬೇಸರ ಅವರಿಗೆ. ಹೌದು ಬೇಸರ. ಅಲ್ಲಿ ಹುಟ್ಟಬೇಕಾದವ ಇಲ್ಲಿ ಹುಟ್ಟಿದ್ದೇನಲ್ಲ. ಇಲ್ಲಿ ಹುಟ್ಟಿದ್ರೆ ಪ್ರತಿನಿತ್ಯ ನಿಮ್ಮ ನೋಡಿ ನಿಮ್ಮ ಸೇವೆ ಪಾದ ಸೇವೆ ಮಾಡಬಹುದಿತ್ತು. ಹಾಗೆ ಒಳ್ಳ ಹುಟ್ಕೊಂಡ್ ಬಿಟ್ರಲ್ಲ ನೀವು. ಹೌದೇನ ಎನ್ನುವಂತ ಭಾವ ಉಕ್ಕುದವರಿಗೆ ಊರಿಗೆ. ಹೌದು. ಊದಿ ಕಟ್ಟಿ ಹಚ್ಚಿ ನಿಮ್ಮ ಮುಖಕ್ಕೆ ಮುಸುಡಿಗೆ ಮುಸುಡು ನಿನ್ನದದು ಅಲ್ಲ ನನ್ನ ಮುಖಕ್ಕೆ. ಹೌದು. ದೇವರು ಎನ್ನುವಂತಹ ಭಾವ ಪೂಜೆ ಮಾಡ್ತಾರೆ ಮಾರರೆ. ಹೌದಾ? ಹಾಗೆ ಮುಂದೆ ಬಂದಾಗ ಮತ್ತೆ ಮೂರು ದಾರಿ ಕೂಡದಲ್ಲಿ ನೀನು ಎಂತ ಓದೋದಲ್ಲ, 3 ದಾರಿ ಕೂಡದಲ್ಲೇ ಸಿಗ್ತದೆ ನಿನಗೆ. ಒಳ್ಳೆ ಪೂಜೆ. ಹೌದಾ? ಒಳ್ಳೆ ಹೊಗಳಿಕೆ ಮಾರರೆ. ಹೇಗೆ? ಅಯ್ಯೋ ಇವರು ಸಾಮಾನ್ಯದವರಲ್ಲ. ಹುಟ್ಟಿದ್ರೆ ಇವರಂತ ಅವರೇ ಹುಟ್ಟಬೇಕು. ಹೋರಿತಿಮಿರ ಮಾರ್ಕಾಂಡೇಯ. ಯಾವುದು? ಹೋರಿತಿಮಿರ ಮಾರ್ಕಾಂಡೇಯ. ತಿನ್ನುವುದು ನೀನು. ಅರಿತಿವೀರ ಮಾರ್ತಾಂಡ. ಮರ್ಲರಿಗೆ ಮರ್ಲ. ಅದು ನೀನಿರುವಾಗ ಮತ್ತಾರು ಬೇಕಾ? ಮಲ್ಲರಿಗೆ ಮಲ್ಲ. ಮತ್ತೆಂತ ವೈರಿ ಖಜ ಸಿಂಹ. ನಿನ್ನ ಅಜ್ಜ ವೈರಿಗದ ಸಿಂಹ. ಹೌದು ಮಾರ್ರೆ. ಹಾಗೆ ಹೀಗೆ ಅಂತ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಮಾರ್ರೆ ನಿಮ್ಮ ಊರಿನಲ್ಲಿ. ಹೌದು. ನಮ್ಮ ಪ್ರಚಾರ. ನೀನ್ ಯಾಕೆ ನಗಾಡುದು? ನಿಮ್ಗೆ ಬಂತಲ್ಲ ನನಗೆ ಮಾತ್ರ ನಗು ಬರುದು. ನಾನು ಮಾತ್ರ ನಗಾಡ್ಬೇಕು, ನೀನ್ ನಗಾಡ್ಲಿಕ್ಕಿಲ್ಲ. ಅಲ್ಲ ನೀವು ನಗಾಡ್ಕೊಳ್ಳೆ ನಮ್ಮೊಂಚೂರು ಬಂತು. ಎಂತದ್ದು? ನಗು ಬರಬಾರ್ದು. ಬೇಡ 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 ಬೇಡ. ನಗು ಸಾಯಿಲೆ. ಹೌದು. ಆಮೇಲೆ ಇದೆಲ್ಲ ನೋಡಿದಾಗ ನಮ್ಮ ಅಮ್ಮ ಇದ್ರಲ್ಲ ದಿತಿದೇವಿ ಎಂತ ಪುಣ್ಯ. ಆ ಮುದುಕಿಗೆ ಎಂತದ್ದು ಮನಸ್ಸಾಗು? ಅಲ್ಲ ಮರೆ ಅಮ್ಮನಿಗೆ ಮನಸ್ಸಾಗ್ಲಿಕ್ಕೆ ಕಾರಣ ಉಂಟು. ಏನು ಕಾರಣ? ಊರಿಗೊಬ್ಬಳು ಮಗಳಿದ್ದಾಳೆ ಮರೆ. ಮಗಳ? ಹೌದು. ಮಗಳಿಗೆ ಈಗ ಪ್ರಾಯ ಬಂದಿದೆ. ಎಷ್ಟು ಪ್ರಾಯ? ಪ್ರಾಯ ಸಾಧಾರಣ ಷಾಡಸಿ. ಷಾಡಸಿ. ಸ್ವಲ್ಪ ಉಪ್ಪು ಹಾಕಿ ಕುಡಿ, ಸಿಹಿ ಅದು. ಅದಕ್ಕೆ ಸಣ್ಣ ಹುಣ್ಣು ಹಾಕಿ ಹಿಂಡುದು ಬೇಡ. ಅದು ಹೇಗ್ ಬೇಕಾದ್ರೂ ನೀವು ಮಾಡಿ ಕುಡಿ. ಅದಲ್ಲದೆ ಮರೆ ಷೋಡಶ ಪ್ರಾಯ. ಹೌದು. ಪ್ರಾಯ ಬಂತು. ಪ್ರಾಯ ಬಂದ ಕೂಡಲೇ ಮದುವೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ರು. ಎಲ್ಲ ಕಡೆ ಹಾಗೆ ಅಲ್ಲ. ಆಲೋಚನೆ ಮಾಡಿದಾಗ ನಮ್ಮ ಹತ್ರ ಕರೆದ್ರು. ಮಗನ ಇಲ್ಲಿ ಬಾರ ಅಲ್ಲಿ ನೀನಿನ್ನು ನಿಲ್ಬೇಡ, ನಡಿ ಇಲ್ಲಿಂದ. ಆವಾಗಲೇ ನೀನು ಕುಡಿಬೇಕು. ಮಗಳಿಗೆ ಪ್ರಾಯ ಬಂತು, ನಿಲ್ಬೇಡ, ಊರು ಬಿಡಂತ ಹೇಳಿದ್ರು. ಅಲ್ಲಿ ಏನೋ ಬೇಡದಿದ್ದೇ ಮಾಡಿದ್ದೇನೆ. ಹಾಗಾಗಿ ಅಮ್ಮ ಊರು ಬಿಡಂತ ಹೇಳಿದ್ರು. ಮತ್ತೇನು? ಮತ್ತೇನು ಅವ್ರು ಹೇಳಿದ್ದು
ಹೇಳುದಲ್ಲ ಹಾ. ಅಂದ್ರೆ ಹಾ. ನನ್ನ ಮಗಳಿಗೆ ಪ್ರಾಯ ಬಂತು, ಹಾ. ಅವ್ರಿಗೆ ಮದುವೆ ಮಾಡ್ಬೇಕು, ಹಾ. ಹುಡುಗ ಯಾರು ಆಗ್ಬಹುದು ಅಂತ ಆಲೋಚನೆ ಮಾಡಿ ಹಾ. ನನ್ನನ್ನ ಕರೆದು ಹಾ. ಅಮ್ಮ ವಿಷಯ ಹೇಳಿದ್ರು. ಓ, ಹುಡುಗರನ್ನ ಹುಡುಕುವುದಕ್ಕೆ ನಿನ್ನನ್ನು ಕಳಿಸಿದ್ದು, ಹೌದು ಅದಕ್ಕಾಗಿ ಊರು ಬಿಡು ಅಂತ ಹೇಳಿದ್ದು. ಹೌದೌದು ಒಡೆಯ ಹಾ. ಯಾರು ಅಂತ ಆಲೋಚನೆ ಮಾಡುವಾಗ ಮಾಡುವಾಗ ಅಲೆಯಲ್ಲಿ ಸಿಕ್ಕಿದ್ದು ನೀವು ತಲೆಯಲ್ಲಿ ಸಿಕ್ಕಿದ್ದು ಅಲ್ಲ, ವಿಷಯ ಹುಡುಗ ಯಾರಾಗಬಹುದು ಎನ್ನುವ ಒಳಗದ್ದು. ಹಾ. ಹೌದು. ಹಾ. ಹಾಗಾಗಿ ನನ್ನನ್ನು ಕರೆದು ಹೇಳಿದ್ರು, ಹಾ. ಹೋಗು ಪಾತಾಳಕ್ಕೆ, ಹಾ. ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಹಾ. ವಿದ್ಯುನ್ಮಾಲಿ ಎನ್ನುವವ, ಹಾ. ನನ್ನ ಮಗಳಿಗೆ ಸರಿಯಾದ ಜೋಡಿ ಅವ ಹೌದಾ? ಅಂತ ಹೇಳಿದ್ರು. ಹಾ. 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 ಹೈ, ಹಾ. ನಿಮ್ಗೆ ಮನಸ್ಸಿದ್ರೆ ಹಾ. ನನ್ನ ಜೊತೆಯಲ್ಲಿ ಬಂದ್ರೆ ಹಾ. ನನ್ನ ಮಗಳನ್ನು ಕೊಟ್ಟು ನಿಮಗೆ ಮದುವೆ ಮಾಡುವುದು. ನೀನೇ ನಿನ್ನ ಮಗಳು ಹೇಗೆ ಆ ಕಲ್ಲು ನಾಯಿ ನೋಡ್ಲಿಕ್ಕಾಗಲ್ಲ. ಭಾರಿ ಚಂದ. ಯಾರು ನಿನ್ನ ಮಗಳು? ದಿದ್ದಿದ್ದೇವೆ ಅವರು ಹೇಳಿ, ಹೌದು, ದ್ವಿತೀಯ ಮಗಳು. ಎಂತ ಚಂದ ಮಾಡ್ರೆ. ಹೌದು. ಅಯ್ಯೋ, ಅವಳ ಹೆಸರು ಎಂತ? ಹಾ? ಅವಳ ಹೆಸರು ಮಲಿನಿ. ಯಾವ್ದು? ಮಲಿನಿ. ನೀನಿರುವಾಗಲ ಅವಳ ಹೆಸರೇ ಮಾಲಿನಿ. ಮಾಲಿನಿ. ಹಾ. ಅಯ್ಯೋ, ಹಾ. ಅವಳನ್ನು ಮುಟ್ಟಿ ಮುಟ್ಟಿ ಕೈತಾಳಿದ್ದೆ, ಮುಟ್ಟಿ ಕೈತಾಳಿದ್ದೆ. ಏ ದೂತ, ಅವಳಿಗೆ ಅಂತ ಕಾಯಿಲೆ ಉಂಟಾ? ಇಲ್ಲಪ್ಪ, ಮುಟ್ಟಿ ಕೈ ತೊಳಿಬೇಕಂತಿದ್ದಿ. ಯಾವ್ದು ಯಾವುದು? ಮೈ ಮುಟ್ಟಿ ಕೈ ತೊಳೆದು ಮೈ ಮುಟ್ಟಬೇಕು. ಹೌದು, ಅಷ್ಟು ಚಂದ. ಅಷ್ಟು ಚಂದ. ಹೌದಾ? ಹೌದಪ್ಪ. ಹಾ. ಹಾ. ವಿದ್ಯಾವತಿ, ಹಾ. ಬುದ್ಧಿವತಿ, ಹಾ. ಗುಣವತಿ, ಹಾ. ಗರ್ಭವತಿ. ಆ ಗರ್ಭವತಿ ಅಂತ ನಾವು ಕಟ್ಟಿಕೊಳ್ಳುವುದಾ? ನಿಗರ್ವವತಿ, ಸರಿ ಹೇಳು. ನಿಗರ್ವವತಿ. ನಿಗರ್ವವತಿ. ಅವಳನ್ನ ನೀವು ಮದುವೆ ಆದ್ರೆ ಹಾ. ಈ ಜೋಡಿ ನೋಡ್ಲಿಕ್ಕೆ ಹಾ. ಇಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮತ್ತೆಲ್ಲಿ? ಈ ಜೋಡಿ ಹಾ. ನೋಡ್ಲಿಕ್ಕೆ ಆ ಕೋಡಿಗೆ ಹೋಗ್ಬೇಕು. ಹೌದೇನಾ? ಹಾ, ಒಟ್ಟು ಚಂದ ಮಾರಾಯ. ಅಷ್ಟು ಚಂದ. ಅಯ್ಯೋ, ನಮ್ಗೆ 3 ವರ್ಷ ಕಲಕಿತು
ಕಲಗೀತು ಮನವೆಲ್ಲ ಕಲಗೀತು ಮನವೆಲ್ಲ ಕಲಗೀತು ಮನವೆಲ್ಲ ಕಲಗೀತು ಮನವೆಲ್ಲ ಕಲಗಾದ ಗಮನೆ ಕಲಗಾದ ಗಮನೆ
ಮಾರಿ